ಹೌದೇನೋ ಒಟ್ಟಾರೆಯಾಗಿ ಸೌದಿ ಅವರು ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡ ಇದರಲ್ಲಿ ಗೆಲ್ಲೇಬೇಕಂತ ನಿಂತಿದ್ದಾರೆ. ಅದೇ ಚಿಂಟೋಳಿ ಮತ್ತು ಅವರು ಹಿಂದಿದ್ದಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಲ್ಲಿ ಇನ್ನೊಬ್ಬರು ಡೋಂಗರರಾವ್ ಅವರು ಹಿಂದಿನ ಮಾಜಿ MLAಗಳು ಸಹಿತ ಆ ಭಾಗಕ್ಕೆ ಅತ್ಯಂತ ಪರಿಚಿತರು. ಹೀಗಾಗಿ ಅವರ ಪ್ಯಾನಲ್ ಮತ್ತು ಇವ್ರ ಪ್ಯಾನಲ್ ಮಧ್ಯೆಲ್ಲ ಇವ್ರದ್ದು ರೈತ ಸಹಕಾರಿ ಪ್ಯಾನಲ್, ಅವರು ಸ್ವಾಭಿಮಾನಿ ಪ್ಯಾನಲ್, ಅದು ಈ ಬರುವ ಸಣ್ಣ ದಿವಸ ಗೊತ್ತಾಗುವಂಥ ವಿಷಯ. ಆ ಸಂದರ್ಭದಲ್ಲಿ ಇವರಲ್ಲಿ ಯಾರಪ್ಪ ಇನ್ನೂ ನಮ್ಮ ಸೌದಿಯವರಲ್ಲಿ ಬಲಿಷ್ಠ ಇದ್ದಾರಾ, ರೈತರಿಗೆ ಪ್ರೀತಿ ವ್ಯಕ್ತಿ ಆಗಿದ್ದಾರೆ ಅನ್ನುವಂಥ ಮತ್ತೊಂದು ಪರೀಕ್ಷೆ ಮಾಡ್ಕೊಳ್ಳಿ ಈಗ ಬಂದದ. ಇದರಿಂದಾಗಿ ಸಹಜವಾಗಿ ಎಲ್ಲರ ಕುತೂಹಲ ಹೆಚ್ಚಾಗ್ಯದ. ಇಲ್ಲೇ ಯಾರು ಗೆಲ್ಲಬಹುದು, ರಮೇಶ್ ಜಾರಕಿಹೊಳಿನ ಸೌದಿನ ಅನ್ನುವಂಥದ್ದು ಮಾತು. ಯಾಕಂತಂದ್ರೆ ಸೌದಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವತ್ತೇನೋ ಇಲ್ಲಿ ಬರ್ಕೊಡೋದು ಮಾಡಿಕೊಡೋದು ಸೌದಿಯವರು ಅಂದಿರ್ಬೋದು, ಆದರೆ ತಪ್ಪನದು. ಯಾಕಂತಂದ್ರೆ ಹೌದು ವೈಯಕ್ತಿಕ ಟೀಕೆ ಮಾಡೋದು ತಪ್ಪದ, ಟೀಕೆ ಮಾಡಿ ಅದು ಉತ್ತರ ಕೊಟ್ಟಿದ್ದಾರೆ, ತೊಗೊಂಡಿದ್ದಾರೆ, ಆಮದು ಬೇರೆ. ಆದರೆ ರಮೇಶ್ ಜಾರಕಿಹೊಳಿಯವರು ಅಥವಾ ಅವ್ರ ಜೊತೆಗಾರರು ಅಥವಾ ಹೊರಗಿನವರು ಇಲ್ಲಿ ಬರ್ಕೊಡೋದು ಹಾಗೆ ಹೀಗೆ ಅನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ ಯಾರಿಗೂ ಬೇಡ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇದು ಪ್ರಜಾಪ್ರಭುತ್ವ. ಅವರು ಬಂದು ನಿಲ್ಲುವಂಥದ್ದು ಜನ ಅವ್ರನ್ನ ಆಯ್ಕೆ ಮಾಡ್ಬೋದು, ಮಾಡಬಾರ್ದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಹೇಳ್ತದೆ. ಅದೇನೋ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಸ್ವಾಭಿಮಾನಿ ಬಳಗ, ರೈತರ ಸಹಕಾರಿ ಬಳಗದ ಮಧ್ಯದಲ್ಲಿ ನಡೆದಂಥ ಈ ಚುನಾವಣೆ ಎರಡು ಕುಟುಂಬಗಳ ಪ್ರತಿಷ್ಠೆಯ ಚುನಾವಣೆ ಆಗಿದ್ದು, ಇದರಲ್ಲಿ ಯಾರು ಗೆದ್ರೂ ಅವರು ಒಂದಿಷ್ಟು ಮೀಸಿ ತಿರುವು ಸ್ವಾಭಾವಿಕ. ಯಾಕೆ ಮೀಸಿ ತಿರುವು ಜೋರಾಗಿಬಿಟ್ಟದು ಇತ್ತೀಚೆಗೆ ನಮ್ಮ